ನಮಸ್ಕಾರ. ಪ್ರಜಾವಾಣಿ ಹಾಗೂ ಡೆಕ್ಕನ್ ಹೆರಾಲ್ಡ್ ಪ್ರಸ್ತುತಪಡಿಸಿರುವಂತಹ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ಪ್ರೆಸೆನ್ಸ್ ಭೂಮಿಕಾ ಕ್ಲಬ್ ಇನ್ ಅಸೋಸಿಯೇಷನ್ ವಿತ್ ಜನನಿ ಫರ್ಟಿಲಿಟಿ ಅಂಡ್ IVF ಕೇರ್ ಸೆಂಟರ್ ಪ್ರಸ್ತುತಪಡಿಸ್ತಾ ಇದೆ 26ನೇ ಎಡಿಷನ್ ನ ಭೂಮಿಕಾ ಕ್ಲಬ್ ಕಲ್ಪತರುನಾಡು ತುಮಕೂರಿನಲ್ಲಿ. ಹಾಗಾದ್ರೆ ಇವತ್ತಿನ ಇವೆಂಟ್ ನಲ್ಲಿ ಯಾರು ಹಾಡ್ತಾರೆ, ಯಾವೆಲ್ಲ ವಿಚಾರದ ಬಗ್ಗೆ ಮಾತನಾಡ್ತಾರೆ, ಯಾರು ಎಷ್ಟು ಚಂದ ಅಡುಗೆ ಮಾಡ್ತಾರೆ, ಬನ್ನಿ ನೋಡೋಣ. ತುಮಕೂರಿನ ಮುರುಘಾ ರಾಜೇಂದ್ರ ಸಭಾಂಗಣದಲ್ಲಿ ಏಪ್ರಿಲ್ 11ರಂದು ಆಯೋಜಿಸಿದ್ದ ಭೂಮಿಕಾ ಕ್ಲಬ್ ಕಾರ್ಯಕ್ರಮ ಮಹಿಳೆಯರ ಮುಖದಲ್ಲಿ ನಗು ಅರಳಿಸಿತು. ಫ್ರೀಡಮ್ ಹೆಲ್ತ್ ಆಯಿಲ್, ತುಮಕೂರಿನ ಜನನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹಾಡು, ಒಗಟು, ನೃತ್ಯ ಹೀಗೆ ಹಲವು ಬಗೆಯ ಮನರಂಜನಾ ಕಾರ್ಯಕ್ರಮಗಳ ಜೊತೆಗೆ ಆರೋಗ್ಯದ ಕುರಿತು ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಲಾಯಿತು. ಭಾಗ್ಯಶ್ರೀ ಗೌಡ ಅವರ ಸುಮಧುರ ಧ್ವನಿಯಲ್ಲಿ ಮೂಡಿಬಂದ ಪ್ರಾರ್ಥನೆ ಗೀತೆಯು ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿತು. ಜನನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಸಂಸ್ಥಾಪಕ ಡಾಕ್ಟರ್ ನಾಗೇಶ್, ರೋಟರಿ ತುಮಕೂರು ಅಧ್ಯಕ್ಷೆ ರಾಜೇಶ್ವರಿ ರುದ್ರಪ್ಪ, ಪ್ರಜಾವಾಣಿ ಸಾಧಕಿ ಪ್ರಶಸ್ತಿಗೆ ಭಾಜನರಾಗಿರುವ ಬಡಗಿ ಕೆಲಸದಿಂದ ಗಮನ ಸೆಳೆದಿರುವ ಲಲಿತಾ ರಘುನಾಥ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಪೆಂಟರ್ ಕೆಲಸ ಶುರು ಮಾಡುವುದಕ್ಕೂ ಮುನ್ನ ಊಟ ಮಾಡಲು ಕಷ್ಟವಾಗ್ತಿತ್ತು. ಈಗ 10 ಜನರಿಗೆ ಊಟ ಹಾಕುವ ಸಾಮರ್ಥ್ಯವಿದೆ. ಹಳ್ಳಿಯಲ್ಲಿದ್ದ ನನ್ನನ್ನು ಗುರುತಿಸಿ ಈ ವೇದಿಕೆ ಕಲ್ಪಿಸಿದ್ದು ಪ್ರಜಾವಾಣಿ ಬಳಗ ಎಂದು ತೋವಿನಕೆರೆಯ ಲಲಿತಾ ರಘುನಾಥ್ ಹೇಳಿದರು. 20 ವರ್ಷದಿಂದ ಯಜಮಾನರು ಒಂದು 20 ವರ್ಷದಿಂದ ಅವರು ಕಾರ್ಪೆಂಟರ್ ಕೆಲಸ ಮಾಡ್ತಾಯಿದ್ರು. ಆದರೆ ಬೇರೆ ಕಡೆ ಕೂಲಿ ಹೋಗ್ತಾಯಿದ್ರು. ಕೂಲಿ ಹೋಗಬೇಡ, ನೀನು ಬೇರೆ ಕೆಲಸ ಮಾಡೋಣ, ನಾವೇ ಇಬ್ಬರು ಸ್ವಂತ ಅಂತ ಅಂದ್ಬಿಟ್ಟು ಧರ್ಮಸ್ಥಳ ಸಂಘದಾಗೆ 10,000 ಲೋನ್ ತಗೊಂಡು ಸ್ಟಾರ್ಟ್ ಮಾಡಿದೆ ನಾನು. ಈಗ 10 ಜನಕ್ಕೆ ಕೆಲಸ ಕೊಡೋಷ್ಟು ಕೆಪಾಸಿಟಿಗೆ ನಾನು ಬೆಳೆದಿದ್ದೀನಿ. ಈಗ ನನಗೆ ಹೆಮ್ಮೆ ಅನ್ನಿಸ್ತಾ ಐತೆ. ನನ್ನ ಮಗ ಕಾರ್ಪೆಂಟರ್ ವುಡ್ ವರ್ಕ್ ಕೆಲಸ ITI ವುಡ್ ವರ್ಕ್ ಮಾಡ್ದ, ಅವನಿಗೆ ಒಂದು ದಾರಿ ತೋರಿಸಿದ್ದೀನಿ. ಅದ್ರಾಗೆ ಖುಷಿ ಆಗ್ತಾ ಇದೆ. ನನ್ನ ಮಗ ಬೇರೆ ಕಡೆಗೆ ನಾನು ಕೆಲ್ಸಕ್ಕೆ ಹೋಗಲ್ಲ, ಬೇರೆಯವ್ರ ಕೈ ಕೆಳಗೆ ನಾನು ಕೆಲಸ ಮಾಡಲ್ಲ ಕಣಮ್ಮ, ನನಗೊಂದು ದಾರಿ ತೋರಿಸು ಅಂತ ಕೇಳ್ದ. ಹಂಗಾಗಿ ಪ್ಲೈನಿಂಗ್ ಮಿಷನ್ ಎಲ್ಲ ಮಾಡಿ ಅವನಿಗೆ ಕೆಲಸ ದಾರಿ ಮಾಡಿಕೊಟ್ಟಿದ್ದೀನಿ. ಕಾರ್ಯಕ್ರಮ ಉದ್ಘಾಟಿಸಿದ ಡಾಕ್ಟರ್ ನಾಗೇಶ್ ಮಾತನಾಡಿ, ಒತ್ತಡದಿಂದ ಹೊರಬರಲು ಇಂತಹ ಕಾರ್ಯಕ್ರಮ ಸಹಕಾರಿಯಾಗುತ್ತದೆ ಎಂದು ಭೂಮಿಕಾ ಕ್ಲಬ್ನ ಬಗ್ಗೆ ಮೆಚ್ಚುಗೆಯ ಮಾತನಾಡಿದರು. ಮನೆಯಲ್ಲಿ ಹೆಣ್ಮಕ್ಳು ಆರೋಗ್ಯ ಇದ್ರೆ ಮನೆ ಮಂದಿ ಎಲ್ಲ ಆರೋಗ್ಯ ಇದ್ದಂಗೆ. ಬೈ ಚಾನ್ಸ್ ಅವರೇನಾದರೂ ಹುಷಾರಿಲ್ಲದೆ ತಪ್ಪಿದ್ರೆ ಒಂಥರ ಮನೆಯವರೆಲ್ಲ ರೋಗಿಗಳಾದಂಗೆ ಆಗ್ಬಿಡ್ತಾರೆ. ಮಹಿಳೆಯರು ದೈನಂದಿನ ಕಾರ್ಯಕ್ರಮಗಳಲ್ಲಿ ತಂಗಿದ್ದು ಅವರಿಗೆ ಇದು ಒಂದು ವಿರಾಮದ ಜೊತೆಗೆ ಜನಗಳಲ್ಲಿ ಬೆರೆತು ತಮ್ಮ ಕ್ರಿಯೇಟಿವಿಟಿ ತೋರಿಸಿ ದೈನಂದಿನ ಸ್ಟ್ರೆಸ್ನಿಂದ ಹೊರಬರುವಂಥ ಒಂದು ಉತ್ತಮ ಕಾರ್ಯಕ್ರಮವಾಗಿದೆ. ಒಂದು ಅರ್ಧ ಗಂಟೆ ವಾಕಿಂಗು, ಒಂದು ಪ್ರಾಣಾಯಾಮ, ಯೋಗ, ಆಟೋಟಗಳಲ್ಲಿ ತೊಡಗೋದು ಉತ್ತಮ. ಈಗ ಏನಾಗಿದೆ ಅಂದರೆ ಒಂದು ಮನೆಗಳಲ್ಲಿ ಎಲ್ಲರ ಮನೆಗಳಲ್ಲೂ ಟಿವಿಗಳಿರ್ತಾ ಇದ್ವು, ಸೀರಿಯಲ್ಸ್ ಅದು ನೋಡ್ತಾ ಇದ್ರು ಕೆಲವು ಬಿಡುವಿನ ಸಮಯದಲ್ಲಿ. ಈಗ ಟಿವಿಗಳು ಆನ್ ಆಗ್ತಿದ್ದಾವೆ ಎಲ್ಲ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಎಲ್ಲರೂ ಒಂದೊಂದು ಮನೆಯಲ್ಲಿ ಒಂದು 4-5 ಜನ ಮಕ್ಕಳಿದ್ರೆ ಒಂದು ಎಲ್ಲರ ಕೈಯಲ್ಲೂ ಒಂದೊಂದು ಮೊಬೈಲ್ಗಳು ಅಲ್ಲಲ್ಲೇ ಎಂಗೇಜ್ ಆಗಿಬಿಟ್ಟಿರ್ತಾರೆ. ಅದರ ಬದಲಿಗೆ ಇದನ್ನು ಕಡಿಮೆ ಮಾಡಿಕೊಂಡು ಮನೆ ಮಂದಿಲೆಲ್ಲ ಬೆರೆತು ಬೆರೆಯೋದ್ರಿಂದ ಕೂಡ ಅವ್ರಿಗೆ ಸ್ಟ್ರೆಸ್ ಎಷ್ಟೋ ಕಡಿಮೆ ಆಗುತ್ತೆ. ರೋಟರಿ ಅಧ್ಯಕ್ಷೆ ರಾಜೇಶ್ವರಿ ರುದ್ರಪ್ಪ ಪ್ರೇರಣಾದಾಯಕ ಮಾತುಗಳನ್ನಾಡಿದ್ರು. ಹೆಣ್ಣು ಏನು ಬೇಕಾದರೂ ಮಾಡ್ಬೋದು ಸರ್, ಮಾತ್ರ ಮನಸ್ಸು, ಗುರಿ ಇರಬೇಕು. ಇವು 3 ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರ ಹೆಸರು ಬರೆದಿದ್ದ ಚೀಟಿಗಳನ್ನು ಅತಿಥಿಗಳಿಂದ ಚೀಟಿ ಎತ್ತಿಸಲಾಯಿತು. ಚೀಟಿಯಲ್ಲಿ ಹೆಸರಿದ್ದ ತುಮಕೂರಿನ ಶಿಲ್ಪಶ್ರೀ ಮತ್ತು ಲಲಿತಾ ರಘುನಾಥ್ ಅಡುಗೆ ಸ್ಪರ್ಧೆಯಲ್ಲಿ ಮುಖಾಮುಖಿಯಾದರು.
ಇಬ್ಬರೂ ತಯಾರಿಸಿದ ಉಪ್ಪಿಟ್ಟಿನ ಘಮ ಸಭಾಂಗಣದ ತುಂಬೆಲ್ಲ ಹರಡಿತ್ತು. ಶ್ರುತಿ ಮತ್ತು ರಾಜೇಶ್ವರಿ ರುದ್ರಪ್ಪ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದ್ರು. ಶಿಲ್ಪಶ್ರೀ ಮೊದಲ ಬಹುಮಾನ ಪಡೆದರು. ಫ್ರೀಡಂ ಹೆಲ್ತ್ ಆಯಿಲ್ನ ಮೋಹನ್ ಕುಮಾರ್ ಅಶೋಕ್ ವಿಜೇತರಿಗೆ ಬಹುಮಾನ ವಿತರಿಸಿದ್ರು. ಒಂದು ಜೋರ್ ಚಪ್ಪಾಳೆ ಬರಲಿ. ಕಂಗ್ರ್ಯಾಚುಲೇಷನ್ ಶಿಲ್ಪಶ್ರೀ. ಡಾಕ್ಟರ್ ಚಂದ್ರಕಲಾ ಅವರು ಮಹಿಳೆಯರಿಗೆ ಬಾಯಿ ಆರೋಗ್ಯದ ಕುರಿತು ಮನವರಿಕೆ ಮಾಡಿಕೊಟ್ಟರು. ಬಾಯಲ್ಲಿ ನಾವು ಏನೇ ತಿಂದರೂ ಅಥವಾ ಏನೇ ಕುಡಿದ್ರೂ ವಿತಿನ್ 4 hours ಏನಾಗುತ್ತೆ, ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗುತ್ತೆ. ನಮ್ಮ ದೇಹದಲ್ಲಿ 2 ರೀತಿ ಬ್ಯಾಕ್ಟೀರಿಯಾ ಇರುತ್ತೆ. ಒಂದು ಒಳ್ಳೆ ಬ್ಯಾಕ್ಟೀರಿಯಾ, ಒಂದು ಕೆಟ್ಟ ಬ್ಯಾಕ್ಟೀರಿಯಾ. ಒಳ್ಳೆ ಬ್ಯಾಕ್ಟೀರಿಯಾ ನಮಗೆ ಡೈಜೆಷನ್ಗೆ, ಊಟ ಜೀರ್ಣ ಆಗೋಕ್ಕೆ ಎಷ್ಟೊಂದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ಥರ ಕೆಟ್ಟ ಬ್ಯಾಕ್ಟೀರಿಯಾಸ್ ಇರುತ್ತೆ. ಸೊ ನಾವು ಏನಾದರೂ ತಿಂದಿದ್ದು 4 ಅವರಲ್ಲಿ ಬಾಯಿ ಮುಕ್ಕಳಿಸ್ತಾ ಇದ್ದರೆ ಅಥವಾ ಬ್ರಷ್ ಮಾಡದಿದ್ರೆ ಯೂಶ್ವಲಿ, ಸೊ ಈ ಕೆಟ್ಟ ಬ್ಯಾಕ್ಟೀರಿಯಾಗಳೆಲ್ಲ ಉತ್ಪತ್ತಿಯಾಗಿ ಅದು ಹ್ಯಾಲಿಟೋಸಿಸ್ ಅಂತ ಬಾಯಿಂದ ಒಂದು ರೀತಿ ಕೆಟ್ಟ ವಾಸನೆ ಬರೋಕ್ಕೆ ಶುರು ಆಗುತ್ತೆ. ಕೊನೆಯಲ್ಲಿ ಭಾಗ್ಯಶ್ರೀ ಗೌಡ ಅವರ ಹಾಡಿನ ಮೋಡಿಗೆ ನೆರೆದಿದ್ದವರೆಲ್ಲ ಸಂಭ್ರಮಿಸಿದ್ರು. ತಾನು ತಂದಾನು ತಾನು ತಾನು ತಂದಾನು ತಾನು ತಾನು ತಂದಾನು ತಾನು ತಾನು ತಂದಾನು ತಾನು ನಾನಯ್ಯ ಬೊಂಬೆ ನಾನಯ್ಯ. ಓ ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮ ಭಾಳ ವಿಶೇಷವಾಗಿತ್ತು. ಈಗಿನ ಬ್ಯುಸಿ ಶೆಡ್ಯೂಲಲ್ಲಿ ಹೆಣ್ಮಕ್ಳು ಅವರಿಗೆ ಅವರು ಟೈಮ್ ಕೊಟ್ಕೊಳ್ಳೋದು ಭಾಳ ವಿರಳ. ಅದರಲ್ಲಿ ಇವತ್ತು ಹೊರಗೆ ಬಂದು ಹೆಣ್ಮಕ್ಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಂದು ಸ್ವಲ್ಪ ಹೊತ್ತಾದರೂ ಅವರು ಅವರ ಏನೇ ಒಂದು ಸಮಸ್ಯೆಗಳಿದ್ರು ಅದನ್ನು ಪಕ್ಕಕ್ಕಿಟ್ಟು ಖುಷಿಯಾಗಿದ್ದಂತೂ ವಿಶೇಷವಾಗಿತ್ತು. ಆ ಹಾಡುಗಳು ಹೇಳಿಸೋದಿರ್ಬೋದು, ಒಗಟುಗಳು ಹೇಳಿಸೋದಿರ್ಬೋದು, ಆಮೇಲೆ ಅಡುಗೆ ಮಾಡಿಸಿದ್ದಿರ್ಬೋದು. ನನಗೆ ಅವರು ತೋವಿನಕೆರೆದು ಲೇಡಿ ಅವರು ತುಂಬ ಚೆನ್ನಾಗಿ ಅವ್ರು ನೋಡಿ ಇನ್ಸ್ಪೈರ್ ಆಯಿತು. ಹಲ್ಲಿನ ಬಗ್ಗೆ ಹೇಳಿದ್ರಲ್ಲ ಡೆಂಟಿಸ್ಟು, ಅದು ಸೂಪರ್ ಕಾರ್ಯಕ್ರಮ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಬಂತು ಹಾಡು. ಭಾಗ್ಯಶ್ರೀ ಅವರು ಹಾಡು ಅಷ್ಟೇ, ಎಲ್ಲರೂ ಕುಣಿದು ಕುಪ್ಪಳಿಸಿದ್ರು. ಫ್ರೀಡಂ ಹೆಲ್ತ್ ಆಯಿಲ್ ತುಮಕೂರಿನ ಜನನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಸಹಯೋಗದಲ್ಲಿ ಆಯೋಜಿಸಿದ್ದ ಭೂಮಿಕಾ ಕ್ಲಬ್ನ 26ನೇ ಆವೃತ್ತಿ ಭೂಮಿಕೆಯರ ಮನಗೆದ್ದಿತು. ಭೂಮಿಕಾ ಕ್ಲಬ್ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಪ್ರಜಾವಾಣಿ.netಗೆ ಲಾಗಿನ್ ಆಗಿ. ವಿಶಿಷ್ಟ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.